ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಮಹದೇಶ್ವರ ಬೆಟ್ಟದಲ್ಲಿ ಸ್ಟೇ ಆಗಿದ್ವಿ ನೈಟ್. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಬರ್ಡೇ ಎಲ್ಲ ಮುಗಿಸ್ಕೊಂಡು ಪಾಪದು ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ವಿ. ಸೊ ಒನ್ ನೈಟ್ ಸ್ಟೇ ಆಗಿದ್ವಿ. ಇದು ಸೆಕೆಂಡ್ ಡೇ ಅಂತ ಹೇಳ್ಬೋದು ಮಹದೇಶ್ವರ ಬೆಟ್ಟದಲ್ಲಿ. ಸೊ ಫ್ರೆಂಡ್ಸ್, ಸ್ನಾನ ಮಾಡಿ ಎಲ್ಲ ಆಯಿತು. ಅಲ್ಲೇ ಬಿಸಿ ನೀರು ಕೊಡ್ತಿದ್ರು, ಸೊ ತಗೊಂಡು ಸ್ನಾನ ಮಾಡಿ ಎಲ್ಲ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಫೈನಲಿ ನಾನು ರೆಡಿ ಆದೆ. ಇದು ಡ್ರೆಸ್ ಬಂದು ಮೀಶೋದಲ್ಲಿ ತೊಗೊಂಡಿದ್ದು. ವೇರ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ವೇರ್ ಮಾಡ್ತಿರೋದು. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕ್ವಾಲಿಟಿ ವೈಸ್. ಆ್ಯಂಡ್ ಪಾಪನು ಕೂಡ ಸ್ನಾನ ಮಾಡಿಸಿ ಅವಳಿಗೂ ರೆಡಿ ಮಾಡಾಯಿತು. ಸೊ ಫ್ರೆಂಡ್ಸ್, ರೂಮ್ ಟೂರ್ ಮಾಡಿರಲಿಲ್ಲ, ಅಂದರೆ ನಾವು ಇರೋ ರೂಮ್ ನಿಮಗೆ ತೋರಿಸಿರಲಿಲ್ಲ. ಸೊ ನೋಡ್ತಿರ್ಬೋದು, ಫಸ್ಟ್ ಹೋದಾಗ ಒಂದು ಬೆಡ್ ಇರುತ್ತೆ. ನೆಕ್ಸ್ಟ್ ಇದು ವಾಶ್ರೂಮ್, ಅಟ್ಯಾಚ್ ಬಾತ್ರೂಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅಲ್ಲೊಂದು ಮಿರರ್ ಹಾಕಿದ್ದಾರೆ, ಮತ್ತು ಅಲ್ಲಿ ಬ್ಯಾಗೆಲ್ಲ ಇಟ್ಕೊಂಡಿದ್ದೀವಿ, ಒಂದು ಟೇಬಲ್ ಇಟ್ಟಿದ್ದಾರೆ. ನೆಕ್ಸ್ಟ್ ಒಳಗಡೆ ಒಂದು ಅಟ್ಯಾಚ್ ರೂಮ್ ಅಂತ ಹೇಳ್ಬೋದು ಇದು. ಸೊ ಡಬಲ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಇದು. ಸೊ ಅಷ್ಟೊಂದು ಅಂದರೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಅಂದರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲಿಲ್ಲ ರೂಮ್ ಅಂತ ಹೇಳ್ಬೋದು. ಬಟ್ ಏನೂ ಮಾಡೋದಕ್ಕಾಗಲ್ಲ, ಎಲ್ಲ ಕಡೆ ರೂಮ್ ಫಿಲ್ ಆಗಿತ್ತು. ಸೊ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಈ ರೂಮ್ನ ನಾವು ತಗೊಂಡ್ವಿ. ಒನ್ ನೈಟ್ ಸ್ಟೇ ಆಗೋದಕ್ಕೇನೋ ಪರವಾಗಿಲ್ಲ ಬಿಡು ಅಂತ ರಘು ಹೇಳಿದ್ರು. ನೆಕ್ಸ್ಟ್ ನೋಡ್ತಿರ್ಬೋದು, ಇಲ್ಲೆಲ್ಲ ಲಗೇಜ್ ಇಟ್ಕೊಂಡಿದ್ವಿ. ಒಂದು ಟೇಬಲ್ ಇಟ್ಟಿದ್ರೆ, ಒಂದು ಡಸ್ಟ್ಬಿನ್ ಇದೆ. ಫ್ರೆಂಡ್ಸ್, ಈ ರೂಮ್ದು ಒನ್ ನೈಟ್ ಸ್ಟೇ ಆಗಿದ್ದಕ್ಕೆ ನಾವು 1600 ಪೇ ಮಾಡಿದ್ವಿ, 1600. ಸೊ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು. ಯಾಕಂದರೆ ರೂಮ್ ಅಷ್ಟು ಅಂದರೆ ಡಬಲ್ ಬೆಡ್ ಇತ್ತು ಆ್ಯಂಡ್ ಡಬಲ್ ರೂಮ್ ಅಂತಲೇ ಹೇಳ್ಬೋದು. ಬಟ್ ಅದು ಯಾಕೋ ನಮ್ಗೆ ಇಷ್ಟ ಆಗಲಿಲ್ಲ ರೂಮ್. ಸೊ ನೋಡ್ತಿರ್ಬೋದು, ರೆಡಿಯಾಗಿ ಹೋಗ್ತಿದ್ದೀವಿ ದೇವಸ್ಥಾನದ ಹತ್ರ. ನೋಡ್ತಿರ್ಬೋದು, ಕಾರ್ ಪಾರ್ಕ್ ಮಾಡಬೇಕಿತ್ತು. ಸೊ ಹಾಗಾಗಿ ಪಾರ್ಕ್ ಮಾಡೋದಕ್ಕೆ ಬಂದ್ವಿ. ಫ್ರೆಂಡ್ಸ್, ರಘು ರೆಡಿ ಆಗಿರಲಿಲ್ಲ ಸ್ನಾನ ಮಾಡಿ, ಯಾಕೆಂದರೆ ಅವ್ರದ್ದು ಮುಡಿ ಕೊಡಬೇಕಿತ್ತು. ಸೊ ಹಾಗಾಗಿ ಬಂದು ಮುಡಿ ಕೊಟ್ಟು ಅಲ್ಲೇ ಸಪ್ರೇಟ್ ಬಾತ್ರೂಮ್ ಎಲ್ಲ ಇರುತ್ತಲ್ಲ, ಸೊ ಅಲ್ಲೆಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಡ್ರೆಸ್ಸಲ್ಲಿ ಚೇಂಜ್ ಮಾಡಿ ರಘು ಹೋಗ್ತಿದ್ವಿ ದೇವಸ್ಥಾನಕ್ಕೆ. ಸೊ ಪೂಜೆ ಮಾಡಿಸೋಣ ಅಂತ ಹೇಳಿ ನೈಟ್ ಪೂಜೆ ಮಾಡಿಸ್ಲಿಲ್ಲ, ಬಟ್ ಇವಾಗ ಮಾಡಿಸೋಣ. ಬೆಳಿಗ್ಗೆ ಹೆಂಗೂ ಮುಡಿಯಾಗುತ್ತೆ ರಘುಗೆ, ಮುಡಿ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸೋಣ, ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಆ್ಯಂಡ್ ಪೂಜೆ ಸಾಮಾನೆಲ್ಲ ಬೇಕಿತ್ತಲ್ಲ, ಸೊ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಿದ್ದೀವಿ. ಪಾಪು ಮತ್ತು ಅಮ್ಮ, ಅತ್ತೆ 3 ಜನನು ದೇವಸ್ಥಾನದ ಹತ್ರ ಇದ್ದರು. ನಾವು ದೇವಸ್ಥಾನಕ್ಕೆ ಅಂದರೆ ರೂಮಿಂದ ದೇವಸ್ಥಾನಕ್ಕೆ ಬರಬೇಕಾದ್ರೇ ನಾವು 9:30 ಆಗಿತ್ತು. ಸೊ ಅಲ್ಲಿಂದ ಮುಡಿ ಒಂದು ಹಾಫ್ ಆನ್ ಅವರ್ 10 o'clock ಆಯಿತು. ರಘುದು ಸ್ನಾನ ಮುಡಿಯೆಲ್ಲ ಆಗೋ ಅಷ್ಟರಲ್ಲಿ. ಸೊ ಫ್ರೆಂಡ್ಸ್, 10 o'clock ಆಯ್ತಲ್ಲ, ಪಾಪುಗೆ ಹೊಟ್ಟೆ ಹಶ್ವಾಗಿಬಿಟ್ಟಿರುತ್ತೆ ಅಂತ ಹೇಳಿ ಅಂದ್ಕೊಂಡ್ವಿ. ನಾವು ತಿಂಡಿ ಮಾಡಿಕೊಂಡೇ ದರ್ಶನಕ್ಕೆ ಹೋಗಬೇಕಿತ್ತು ಅನಿಸುತ್ತೆ. ಯಾಕಂದರೆ ಎಷ್ಟು ರಶ್ ಇತ್ತು ಅಂದರೆ, ನಾವು 10 o'clockಗೆ ಬೇಗ ಆಗಿಬಿಡುತ್ತೆ ನೋಡೋಣ ಅಂತ ಹೇಳಿ 10 o'clockಗೆ ನಾವು ಲೈನಲ್ಲಿ ನಿಂತವರು 12 o'clock ಆಯಿತು, ಇನ್ನೂ ಆಗಲಿಲ್ಲ. ಪಾಪುಗೆ ಬೇರೆ ಹೊಟ್ಟೆ ಹಶ್ವಾಗಿಬಿಟ್ಟಿರುತ್ತೆ ಅಂತ ಹೇಳಿ ತುಂಬಾ ಬೇಜಾರಾಗ್ತಿತ್ತು. ತಿಂಡಿನೇ ಮಾಡಿಸ್ಕೊಂಡ್ಬಿಡ್ಬೇಕಿತ್ತು ಫಸ್ಟು ಅಂತ ಪಾಪುಗಾದರೂ ಅಂತ. ನನಗೆ ಮಾತ್ರ ಸಖತ್ ಸುಸ್ತೆ ಆಗ್ಬಿಟ್ಟಿತ್ತು. ಏನು ಒಳಗಡೆ ಕ್ಯೂವಲ್ಲಿ ನಿಂತುಬಿಟ್ಟು. ಸೊ ನನಗೆ ಆಗಲೇ ಇಲ್ಲ, ಮುಕ್ಕಾಲು ಭಾಗ ಹೋದ್ವಿ. ಆಮೇಲೆ ನನ್ನ ಕೈಲಿ ಆಗಲ್ಲ, ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಸೊ ಹಾಗಾಗಿ ಶಿವ ಅಂತ ಹೇಳಿ ಏನೂ ಮಾಡೋದಕ್ಕಾಗಲ್ಲ. ಇವಾಗ ನಾನು ತಿಂಡಿನೂ ತಿಂದಿಲ್ಲ, ಹಂಗೆ ಸ್ನಾನ ಮಾಡಿ ಬಂದುಬಿಟ್ಟಿದ್ವಿ ರೆಡಿಯಾಗಿ. ನನಗೆ ಸುಸ್ತಾಗ್ತಿದೆ, ಆಗಲ್ಲ ಅಂತ ಹೇಳಿ ನಾವು ಹೊರಟ್ಬಿಟ್ವಿ. ಆಚೆನೇ ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳಿ. ನೋಡ್ತಿರ್ಬೋದು, ಇಲ್ಲೇ ಮಹದೇಶ್ವರಂದೊಂದು ಇದಿತ್ತು. ಸೊ ಇಲ್ಲಿಗೆ ಎಲ್ಲ ಪೂಜೆ ಸುಮಾರು ಆಲ್ಮೋಸ್ಟ್ ಇಲ್ಲೇ ಪೂಜೆ ಮಾಡಿಸ್ತಿದ್ರು. ಸಖತ್ ರಶ್ ಇತ್ತು. ಸೊ ಇಲ್ಲೇ ಪೂಜೆ ಮಾಡಿಸಿದ್ವಿ ನಾವು. ಆ್ಯಂಡ್ ಆಚೆ ಬಂದು ಅಲ್ಲಿ ಹೋಟೆಲಲ್ಲಿ ತಿಂಡಿ ತಿಂದ್ವಿ, ದೇವಸ್ಥಾನದ ಹತ್ರನೇ ಇತ್ತು. ತಿಂಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲಿ ವಾಟರ್ ಮೆಲನ್ ಮಾರ್ತಿದ್ರು. ಸೊ ಪಾಪುಗೆ ಕೊಡ್ಸೋಣ ಅಂತ ಹೇಳಿ ಕೊಡಿಸಿದ್ವಿ. ಸೊ ಅವಳು ತಿಂತಿದ್ಲು. ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಹೊತ್ತು ಕಾರಲ್ಲೇ ರೆಸ್ಟ್ ಮಾಡಿಬಿಟ್ಟು ಸಾಲೂರು ಮಠಕ್ಕೆ ಬಂದ್ವಿ. ಬರೋ ಅಷ್ಟರಲ್ಲಿ 1 o'clock ಆಯಿತು, 1:30 ಆಯಿತು. ಸೊ ಫಸ್ಟ್ ಒಳಗಡೆ ಹೋಗ್ಬಿಟ್ಟು ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ವಿ. ಸೊ ಒಂದು 5-10 minutes ಕೂತಿದ್ವಿ. ತಿಂಡಿ ತಿಂದಿದ್ದೆ ಲೇಟ್ ಅಲ್ವಾ, ಸೊ ಆಮೇಲೆ ಊಟ ಮಾಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲಿ ಯಾರೋ ಪ್ರಸಾದ ಮಾಡಿಸಿದ್ರು, ಅಂದರೆ ಪಂಚಾಮೃತ ಮಾಡಿಸಿದ್ರು. ಸೊ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ನೆಕ್ಸ್ಟ್ ಇನ್ನೇನು ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಊಟಕ್ಕೆ ಬಂದ್ವಿ. ಊಟ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು, ಪ್ರಸಾದ ಸಿಕ್ತು. ಸೊ ನೆಕ್ಸ್ಟ್ ಇಲ್ಲಿ ಅಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಡ್ತಿದ್ವಿ. ನಾವು ಹೊರಡೋ ಅಷ್ಟರಲ್ಲಿ, ಅಂದರೆ ಮಹದೇಶ್ವರ ಬೆಟ್ಟದಿಂದ ಹೊರಡೋ ಅಷ್ಟರಲ್ಲಿ 2:30 ಆಗಿತ್ತು. ಸೊ ದಾರಿಯಲ್ಲಿ ಒಂದು ವಾಟರ್ ಬಾಟಲ್ ಮತ್ತು ಜ್ಯೂಸ್ ತೊಗೊಂಡ್ರು. ಪಾಪಗೊಂದು, ನನಗೊಂದು ಜ್ಯೂಸ್ ಮತ್ತು ವಾಟರ್ ಬಾಟಲ್ ರಘು. ಸೊ ಪಾಪು ಕುಡಿತಿದ್ಲು, ನನ್ನ ಮುಂದೆ ಆಗುತ್ತೆ ಅಂತ ಹೇಳಿ ಹಂಗೆ ಇಟ್ಕೊಂಡೆ. ನೆಕ್ಸ್ಟ್ ಹೋಗ್ತಿದ್ದೀವಿ.
ಹಾಗೆಯೇ ಸ್ವಲ್ಪ ದೂರ ದಾರಿಲಿ ಕಬ್ಬಿನ ಹಾಲಿತ್ತು. ಸೊ ಅದನ್ನು ಕುಡಿಯೋಣ ಅಂತ ಹೇಳಿ ರಘು ಕಾರ್ ಸ್ಟಾಪ್ ಮಾಡಿದ್ರು. ಸೊ ಕಬ್ಬಿನ ಹಾಲು ಕುಡಿಬೇಕು, ಸ್ವಲ್ಪ ಬಿಸಿಲಿತ್ತಲ್ವ, ಸೊ ಹಾಗಾಗಿ ಕೊಡಿಸಿದ್ರು. ಸೊ ಕುಡಿದ್ಬಿಟ್ಟು ನೆಕ್ಸ್ಟ್ ಹೊರಟ್ವಿ. ಸೊ ಪಾಪ ಮಾತ್ರ ತುಂಬಾ ಎಂಜಾಯ್ ಮಾಡ್ತಿದ್ಲು, ನೀವು ನೋಡ್ತಿರ್ಬೋದು, ಸಖತ್ ಎಂಜಾಯ್ ಮಾಡ್ತಿದ್ಲು ಅವಳು. ಸೊ ಹೊರಟ್ವಿ, ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹೇಳಿ. ಊರಿಗೆ ರೀಚ್ ಆಗೋದೆಲ್ಲ ತುಂಬಾ ಟೈಮ್ ಆಯಿತು, 7 o'clock ಆಯಿತು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನೈಟ್ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಇದು ಮಾರ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಅಮ್ಮನೂ ಇಲ್ಲಿಗೆ ಊರಿಗೆ ಕರ್ಕೊಂಡು ಬಂದೆ. ಅತ್ತೆ ವಡೆಗೆ ಅಂತ ಹೇಳಿ ರೆಡಿ ಮಾಡಿದರು, ನೋಡ್ತಿರ್ಬೋದು, ಕಡಲೆಬೇಳೆ ವಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಜೊತೆಗೆ ಪುಳಿಯೋಗರೆ ಆ್ಯಂಡ್ ಪುಳಿಯೋಗರೆನೂ ಎಲ್ಲ ಅನ್ನ ಮಾಡಿಟ್ಟಿದ್ರು. ನಾನು ಒಗ್ಗರಣೆ ಮಾಡೋಣ ಅಂತ ಹೇಳಿ ಒಗ್ಗರಣೆಗೆಲ್ಲ ರೆಡಿ ಮಾಡಿದ್ದೀನಿ, ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಅನ್ನನೂ ರೆಡಿ ಆಗಿದೆ, ಅದನ್ನು ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಎಣ್ಣೆ ಕಾಯ್ತಿದ್ದೆ, ವಡೆ ಮಾಡಬೇಕು, ವಡೆ ಬಿಡಬೇಕು. ಸೊ ನೋಡ್ತಿರ್ಬೋದು, ಅಮ್ಮನೇ ಮಾಡ್ತಿದ್ರು, ನಾನು ಬಿಡ್ತೀನಿ ಬಿಡು ಅಂತ ಹೇಳಿ ಬಿಡ್ತಿದ್ರು. ತುಂಬಾ ಟಯರ್ಡ್ ಆಗಿತ್ತು, ಯಾಕೋ ಗೊತ್ತಿಲ್ಲ, ಸ್ವಲ್ಪ ಬಾಡಿ ಪೇಯ್ನ್ ಎಲ್ಲ ಬಂದಿತ್ತು. ಸ್ವಲ್ಪ ಲಾಂಗ್ ಜರ್ನಿ ಅಲ್ವ, ಸೊ ಹಾಗಾಗಿ ಪಾಪು ಅವಾಗ್ತಾನೆ ಇದ್ಲು, ಅಮ್ಮನ ಜೊತೆನೇ ಇದ್ಲು. ಆ್ಯಂಡ್ ನೋಡ್ತಿರ್ಬೋದು, ಪುಳಿಯೋಗರೆನೂ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ವಡೆನೂ ರೆಡಿ ಆಯಿತು, ಇನ್ನು ತಿಂಡಿ ಮಾಡಬೇಕು. ಪಾಪು ಅಮ್ಮನ ಜೊತೆ ಊರಿಗೆ ಹೋಗಬೇಕು ಅಂತ ಅಂತಿದ್ದಾಳೆ, ನೋಡಬೇಕು ಏನು ಮಾಡ್ತಾಳೆ ಅಂತ. ಹೋದರೆ ನನ್ನ ಕೇಳ್ತಾಳೆ ನೈಟ್ ಅಮ್ಮ ಬೇಕು ಅಂತ ಹೇಳಿ, ಅದಕ್ಕೆ ಬೇಡ ಅಂತ ಹೇಳ್ತಿದ್ವಿ. ಹಂಗೂ ನೋಡ್ತಿರ್ಬೋದು, ಸ್ನಾನ ಎಲ್ಲ ಮಾಡಿಸಿ ರೆಡಿಯಾಗಿಬಿಟ್ಟವಳೆ, ಶೂ ಎಲ್ಲ ಹಾಕ್ಸ್ಕೊಂಡು, ಅವಳದು ವಾಟರ್ ಬಾಟಲೆಲ್ಲ ತೊಗೊಂಡು ರೆಡಿಯಾಗಿಬಿಟ್ಟವಳೆ. ನಾನು ಹೋಗಲೇಬೇಕು ಅಂತ ಹೇಳಿ ನಮ್ಮ ಅಮ್ಮನ ಜೊತೆನೇ ಇದ್ಲು ಅವಳು. ಸೊ ಹೋಗ್ತೀನಿ ಅಂತ ತುಂಬ ಆಟ ಮಾಡ್ತಿದ್ಲು. ಸೊ ಅಮ್ಮನೂ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಹೇಳಿದ್ರು. ಸೊ ನೋಡಬೇಕು ಏನು ಮಾಡ್ತಾಳೆ ಅಂತ. ಸೊ ಫ್ರೆಂಡ್ಸ್, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.